ಈ ರೇಖಿ ಕಲಿಕೆ ಮತ್ತು ದೀಕ್ಷೆ ತಗೊಳೋದ್ರಲ್ಲಿ ಎಷ್ಟೊಂದು ಜನ ಇವಾಗ ನೀವಿರೋ ಜಾಗಕ್ಕೆ ಬಂದು ಕಲಿಯೋದು ಕಷ್ಟ ಆಗಬಹುದು, ತುಂಬಾ ದೂರ ಇರ್ತಾರೆ, ಬಟ್ ನಿಮ್ಮಲ್ಲಿಯೇ ದೀಕ್ಷೆ ತಗೊಳ್ಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾರೆ. ಸೊ ಹೇಗೆ ಕ್ಲಾಸಸ್ ನೀವು ಕಂಡಕ್ಟ್ ಮಾಡ್ತೀರಾ? ಬೈ ಎನಿ ಚಾನ್ಸ್ ಆನ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತೀರಾ? ಸೊ ಆನ್ಲೈನ್ ಕಂಡಕ್ಟ್ ಮಾಡೋದಾದ್ರೆ ಹೇಗಿರುತ್ತೆ? ಸೊ ಅದರಿಂದ ಬರುವಂತ ಪ್ರಯೋಜನಗಳು ಹೇಗಿರುತ್ತೆ? ನೀವು ಕೇಳಿದಂತಹ ಪ್ರಶ್ನೆಗಳಿಗೆ 100% ಈ ಸತ್ಯ ಕೂಡ ತುಂಬ ಜನ ಕಾಲ್ ಮಾಡ್ತಾರೆ. ನಾನು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕೂಡ ಲೈವ್ ಕ್ಲಾಸ್ಗಳನ್ನ ಮಾಡ್ಲಿಕ್ಕೆ ಆರಂಭ ಮಾಡಿರೋದು ಇತ್ತೀಚೆಗೆ ಅಷ್ಟೇ. ಕಾರಣ ಏನಂದರೆ ತುಂಬ ಜನ ನಾನಿದ್ದಂತಹ ಸ್ಥಳದಲ್ಲೇ ಆಫ್ಲೈನ್ ಕ್ಲಾಸ್ ಕೂಡ ಮಾಡ್ತಾಯಿದ್ದೆ. ಯಾಕೆ ತುಂಬ ಜನ ಮೇಡಮ್ ನಾವು ಅಲ್ಲಿ ಬರ್ಲಿಕ್ಕೆ ಆಗಲ್ಲ ಅನ್ನೋಂಥವ್ರು ಕೂಡ ಇರ್ತಾರೆ. ಅಥವಾ ಆ ಒಂದು ಈಗಲೂ ಕೂಡ ಆ ಮಟ್ಟದ ಸ್ವತಂತ್ರ ಇಲ್ಲ ಅನ್ನೋದು ನಾವು ಒಪ್ಕೋಬೇಕು. ಎಲ್ಲೋ ಕೆಲವೊಬ್ಬರು ಹೆಣ್ಮಕ್ಳುಗಳಿಗೆ ಅಥವಾ ಈ ಒಂದು ಸಿಟಿಗಳಲ್ಲಿ ಈ ಒಂದು ನಗರ ಪ್ರದೇಶಗಳಲ್ಲಿ ಇರುವಂತಹ ಹೆಣ್ಮಕ್ಳಿಗೆ ಸ್ವಲ್ಪ ಮಟ್ಟದ ಸ್ವಾತಂತ್ರ್ಯ ಇದೆ. ಆದರೆ ಆ ಮಟ್ಟದ ಸ್ವಾತಂತ್ರ್ಯ ಖಂಡಿತವಾಗ್ಲೂ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಇರಲ್ಲ. ಸೊ ಏನಕ್ಕೆ ರೇಖಿ ಅಂದ್ರೆ ಆಮೇಲೆ ಅಲ್ಲಿ ಇನ್ನೊಂದು ರೇಖಿ ದೀಕ್ಷೆ ಅಂತ ಅದಕ್ಕೆ ಸನ್ಯಾಸತ್ವ ದೀಕ್ಷೆ ಇರಬೇಕು. ಅದು ಹೋಗಿ ಅವ್ರು ಇನ್ನೇನು ಮಾಡ್ತಾರೋ ನಿಮ್ಗೆ ಯಾಕೆ ಬೇಕು? ಒಂದಾದರೆ ಕಷ್ಟ. ಇದೆಲ್ಲ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ದಾನೆ ಇದ್ದಾಗ ಅದನ್ನು ಕಟ್ಟಾಕುವಂಥದ್ದು ಇರುತ್ತೆ. ಬಟ್ ಆ ವ್ಯಕ್ತಿಗೆ ಅದನ್ನು ಕಲೀಲೇಬೇಕು ಅನ್ನೋ ಆಸೆ ಇರುತ್ತೆ. ಇದೇನೋ ಒಂದು ಒಳ್ಳೇದು ಅಂತ ಅನ್ಸುತ್ತೆ, ಇಷ್ಟು ಜನಕ್ಕೆಲ್ಲ ಒಳ್ಳೇದಾಗಿದೆ, ನನ್ನ ಲೈಫಲ್ಲಿ ಏನಾದರೂ ಒಳ್ಳೇದಾಗ್ಬೋದು ನೋಡೋಣ ಅನ್ನೋಂಥವ್ರು ಇರ್ತಾರೆ. ಆ ಮನಸ್ಥಿತಿ ಇದ್ದವ್ರಿಗೆ ಏನು ಮಾಡ್ತೀವಿ ಅಂದರೆ ವೀಕ್ಲಿ 1-2 ಬಾರಿ ಆನ್ಲೈನ್ ಕ್ಲಾಸ್ ಇರುತ್ತೆ. ಆನ್ಲೈನ್ ಕ್ಲಾಸಲ್ಲೇ ದೀಕ್ಷೆಯನ್ನು ಕೊಟ್ಟು ತದನಂತರ 1-1.5 ತಾಸು ಅವರಿಗೆ ದೀಕ್ಷೆ ಆದ ನಂತರ ಅದನ್ನು ಹೇಗೆ ಅಭ್ಯಾಸ ಮಾಡಬೇಕು ಅಂತ ಪ್ರಥಮ ಹಂತದಲ್ಲಿ ತಿಳಿಸ್ಕೊಡ್ತೀವಿ. ನಿಮ್ಮ ಚಕ್ರಗಳು ಅಂದರೆ ಏನು, ಎಲ್ಲಿ ಬರುತ್ತೆ, ಯಾವ್ಯಾವ ಚಕ್ರಗಳಿಗೆ ನೀವು ಹೇಗೆಲ್ಲ ಹೀಲ್ ಮಾಡ್ಕೋಬೇಕು, ಅದರ ಬೀಜ ಮಂತ್ರಗಳೇನು, ಅದನ್ನು ಹೇಗೆ ಪಠಣೆ ಮಾಡಬೇಕು, ಸೊ ಎಷ್ಟು ದಿನದವರೆಗೂ ಹೇಗೆ ಮಾಡಬೇಕು, ಒಂದು 8-10 ದಿನ ಕಳೆದ ನಂತರ ನಿಮ್ಮ ಚೇಂಜಸ್ ಹೇಗಿರಬೇಕು ಅದರಲ್ಲಿ, ಮತ್ತು ಡೈಲಿ ನಿಮ್ಮ ರೋಟೀನ್ ಹೇಗಿರಬೇಕು, ಡೈಲಿ ಎಷ್ಟು ಬಾರಿ ನೀವು ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡೋದ್ರಿಂದ ಏನು ಅನುಕೂಲತೆಗಳೇನು ಅನಾನುಕೂಲತೆಗಳೇನು, ನೀವು ತುಂಬ ಸ್ಟ್ರಗಲ್ ಆಗ್ತಾ ಇದ್ರೆ ಅಂದರೆ ಅದಕ್ಕೆ ಆ ಸ್ಟ್ರಗಲಿಂಗ್ಗೆ ಕಾರಣ ಆಗಿರುವಂಥ ಚಕ್ರ ಯಾವುದು, ಏನೋ ಅವರು ಸಫರ್ ಮಾಡ್ತಾ ಇರ್ತಾರೆ, ಒಂದು ಫೈನಾನ್ಷಿಯಲ್ ಸ್ಟ್ರಗಲಿಂಗು, ಅಥವಾ ಈ ಬೇಡ್ದನೇ ಇರುವಂತಹ ಅನ್ನೆಸರಿ ಬೇರೆ ಬೇರೆ ಚಟಗಳಿಗೆ ದಾಸರಾಗಿರುವಂಥದ್ದು, ಅಥವಾ ಯಾವಾಗಲೂ ಗಂಡ ಹೆಂಡತಿ ಮಧ್ಯೆ ಒಂದು ಒಡೆದಾಟ ಬರುವಂಥದ್ದು, ಜಗಳ ಬರುವಂಥದ್ದು, ಮನಸ್ತಾಪ ಆಗುವಂಥದ್ದು, ಹಣಕಾಸಿನಲ್ಲಿ ವೈಮನಸ್ಸುಗಳು ಬರುವಂಥದ್ದು, ಅಥವಾ ಯಾವಾಗಲೂ ಮುಂಗೋಪಿಯಾಗಿದ್ದು ಎಲ್ಲರಿಗೂ, ಅದು ಕೂಡ ದೊಡ್ಡ ಕಾಯಿಲೆನೇ. ನಾನು ಎಷ್ಟು ಒಳ್ಳೆಯವರಾಗಿದ್ರು ಸಡನ್ನಾಗಿ ಎಲ್ಲದಕ್ಕೂ ಕೋಪ ಮಾಡ್ಕೊಳ್ಳೋದಿದೆಯಲ್ಲ, ಆ ವ್ಯಕ್ತಿ ಸುತ್ತ ಇರೋ ವ್ಯಕ್ತಿಗಳಿಗೆ ನರಕನೇ ಅದು. ಯಾಕೆಂದರೆ ಅವರು ನಿಭಾಯಿಸೋದು ಹಿಂಗೆ, ಏನು ಮಾತಾಡೋಂಗಿಲ್ಲ, ಇವ್ರಿಗೆ ಏನನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋದ್ರೂ ಆ ವ್ಯಕ್ತಿಯಿಂದ ಬರೋ ಎಕ್ಸ್ಪ್ರೆಷನ್ಸ್ ಅಷ್ಟೇ. ಎಲ್ಲದಕ್ಕೂ ಕೂಗಾಡ್ಬಿಡೋದು, ಇನ್ನೇನೋ ಮಾಡೋದು, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಕೇಳೋ ತಾಳ್ಮೆ ಕೂಡ ಇವ್ರಿಗಿರಲ್ಲ. ಜಸ್ಟ್ ಕೂಗಾಟ. ಇದು ಮತ್ತು ಇನ್ನೊಂದು ಇರುತ್ತೆ ಸಾಮಾನ್ಯ, ನಾನು ಮಾಡಿದ್ದೆ ಕರೆಕ್ಟ್, ನಾನು ಏನು ಹೇಳಿದ್ದೀನಿ ಇದೇ ಶಾಸನ. ಸೊ ಈ ಮೈಂಡ್ಸೆಟ್ಟಲ್ಲಿರೋರ ಹತ್ರ ಬದುಕೋದಿದೆಯಲ್ಲ, ಇಂಥ ಮೈಂಡ್ಸೆಟ್ಟಲ್ಲಿರೋರ ಹತ್ರ ಎಲ್ಲ, ಮತ್ತು ಅತ್ತೆ ಮಾವದಿರಿರ್ತಾರೆ, ಅಲ್ಲಿ ಒಂದು ಸಪೋರ್ಟ್ ಇರಲ್ಲ, ಏನು ಮಾಡೋಕ್ಕೆ ಇವಳಿಗೆ ಏನಕ್ಕೆ ಬೇಕು, ಹಾಗೆ ಹೀಗೇನೋ ಕಡೆ ಅಂಥವ್ರಿಗೆಲ್ಲ ಏನಾಗುತ್ತೆ ಅಂದರೆ ಆನ್ಲೈನ್. ನಾವು ಈಗ ಸ್ವಂತ ತಂದೆ ತಾಯಿ ಮನೆಗೆ ಹೋಗೋದಕ್ಕೆ ಅವ್ರಿಗೆ ತುಂಬ ನಿಬಂಧನೆಗಳಿದೆ ಅಂದಾಗ, ಇನ್ನು ನಾನು ರೇಖಿ ಕಲಿಯೋದಕ್ಕೆ ಹೋಗ್ತೀನಿ ಲೈವ್ ಕ್ಲಾಸಿಗೆ, ಅಲ್ಲಿ ಒಂದು 5-6 ಗಂಟೆ ಟೈಮ್ ಕ್ಲಾಸ್ ಇರುತ್ತೆ, ಮತ್ತೆ ಅಲ್ಲಿಂದ ಇಲ್ಲಿಗೆ ಬರ್ತೀವಿ ಅಂದಾಗ ಇನ್ನು ಆ ಮನೆ ವಾತಾವರಣ ಹಿಂಗಿರುತ್ತೆ. ಸೊ ಅಂಥವ್ರಿಗೆ ವೀಕ್ಲಿ ಟ್ವೈಸ್ ಇರುತ್ತೆ. ಅವರು ಆನ್ಲೈನಲ್ಲೇ ನಮ್ಮ ಆಫೀಸ್ ನಂಬರಿಗೆ ಕಾಲ್ ಮಾಡಿ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ, ತದನಂತರ 21 ದಿನ ಆದಮೇಲೆ ಸೆಕೆಂಡ್ ಲೆವೆಲ್ ದೀಕ್ಷೆ ಅಂತ ಇರುತ್ತೆ. ಸೆಕೆಂಡ್ ಲೆವೆಲ್ ದೀಕ್ಷೆ ಆದ ನಂತರ 2 ಮಂತ್ಸ್ ಅಲ್ಲೇ ಫ್ರೀ ಕ್ಲಾಸಸ್ ಕೊಡ್ತೀವಿ. ದೀಕ್ಷೆಗಷ್ಟೇ ಚಾರ್ಜ್ ಮಾಡೋವಂಥದ್ದು, ಕ್ಲಾಸಸ್ ಎಲ್ಲ ಫ್ರೀ ಇರುತ್ತೆ. ಯಾಕೆಂದರೆ ಅದ್ರಲ್ಲಿ ಬಂದ ಮೇಲೆ ಫೇಲ್ಯೂರ್ ಆಗಬಾರ್ದು, ಸಕ್ಸಸ್ ಆಗಬೇಕು, ಅದಕ್ಕೋಸ್ಕರ. ಸೊ ಅಲ್ಲಿ ಪ್ರಾಕ್ಟೀಸ್ ಕ್ಲಾಸಸ್ಸಲ್ಲಿ ಅಲ್ಲಿ ಒರಿಜಿನಲ್ ರೇಖಿ ಅಂದರೆ ಏನು, ರೇಖಿ ಎನರ್ಜಿ ಹೆಂಗೆ ವರ್ಕ್ ಮಾಡುತ್ತೆ, ಅವ್ನ ಲೈಫಲ್ಲಿ ಎಂಥ ಮಿರಾಕಲ್ಸ್ನೂ ಹೆಂಗೆ ತಂದುಕೊಡುತ್ತೆ, ಸೊ ಸಿಂಬಲ್ಸ್ ಹೆಂಗೆ ವರ್ಕ್ ಮಾಡುತ್ತೆ, ಸಿಂಬಲ್ಸ್ ಎನರ್ಜಿ ನಾವು ಹೆಂಗೆ ಕನೆಕ್ಟ್ ಮಾಡ್ಕೋಬೇಕು, ನಾವು ಹೆಂಗೆ ಬೂಸ್ಟ್ ಆಗಬೇಕು, ನಮ್ಮ ಅವರ ಹೆಂಗೆ ಬೂಸ್ಟ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳಿರುತ್ತೆ. ಸೊ ಅದು ಆನ್ಲೈನ್ದಾಯಿತು. ಈ ಆಫ್ಲೈನ್ ನೇರ ಕ್ಲಾಸ್ಗಳು ನಡೀತಾನೆ ಇರುತ್ತೆ. ಒಂದು ನಾವಿರುವಂತಹ ಸ್ಥಳದಲ್ಲಿ ನಡೆಯುತ್ತೆ, ಮಂಡ್ಯದಲ್ಲೇ. ಅದು ಬಿಟ್ಟರೆ ಇತ್ತೀಚೆಗೆ ಬೆಂಗಳೂರು ಈ ಸೈಡೆಲ್ಲ ಮಾಡ್ತಾಯಿದ್ವಿ. ಮುಂದಿನ ದಿನಗಳಲ್ಲೂ ಕೂಡ ಬೇರೆ ಬೇರೆ ಕಡೆ ಕ್ಲಾಸಸ್ಗಳನ್ನ ಮಾಡುವಂಥದ್ದಿದೆ. ನೀವು ಆಫ್ಲೈನ್ ಬರೋದ್ರಿಂದ ನಿಮಗೆ ಏನು ಬೆನಿಫಿಟ್ಸ್ ಅಂತ ಅಂದರೆ, ಕೆಲವೊಬ್ಬರಿಗೆ ಏನಂತಂದರೆ, ಇವಾಗ ಮೇಡಮ್ ನಾವು ನಿಮ್ಮನ್ನು ಎದುರುಗಡೆ ಮುಖಾಮುಖಿ ಮಾತಾಡಿದಾಗ ಒಂದು ಖುಷಿ ಇರುತ್ತೆ ಅಲ್ವಾ, ಒಂದು ಸಮಾಧಾನ ಇರುತ್ತೆ. ಹಾಗೆ ಆ ರೇಖಿ ಕಲೀಲಿಕ್ಕೆ ಬಂದವರು ಆನ್ಲೈನಲ್ಲಿ ಇದು ವರ್ಕ್ ಆಗುತ್ತೋ ಇಲ್ಲೋ ಇದೆಲ್ಲ ಡೌಟ್ ಇರೋರು ನೇರವಾಗಿ ನೋಡಿದಾಗ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್.
ಒಂದು ಕಾನ್ಫಿಡೆನ್ಸ್ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ ಮೇಡಮ್ ಅವರೇ ಬಂದಿದ್ದಾರೆ, ಸೊ 100% ನಮಗೇನೋ ಒಳ್ಳೇದಾಗುತ್ತೆ, ಏನೋ ಚೇಂಜ್ ಆಗುತ್ತೆ, ಇದು ಬರುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಬರುತ್ತೆ. ಮತ್ತು ಅಲ್ಲಿ ಇರುವಂತಹ ಬೇರೆ ಈಗ ಫಸ್ಟ್ ಲೆವೆಲ್ ಇದೆ, ಸೆಕೆಂಡ್ ಲೆವೆಲಿಗೂ ಬಂದಿರ್ತಾರೆ. ಫಸ್ಟ್ ಲೆವೆಲ್ ತೊಗೊಂಡು ಆದಮೇಲೆ ಅವ್ರ ಲೈಫಲ್ಲಿ ಏನಾಯಿತು ಅಂತ ಹೇಳಿದಾಗ, ಆ ಒಂದು ಅನುಭವಗಳ ಮಾತುಗಳನ್ನ ಕೇಳಿದಾಗ, ಓಹೋ ಹೌದಲ್ವಾ, ಒಂದು ಬಿಲೀವ್ನೆಸ್ ಬರುತ್ತೆ. ಹೌದು, ನಾನು ರೇಖೆ ಅಂದರೆ ಏನು ಅಂದ್ಕೊಂಡಿದ್ದೆ, ರೇಖೆ ಅಂದರೆ ಹಿಂಗೆಲ್ಲ ವರ್ಕ್ ಮಾಡುತ್ತಾ, ಸೊ ಇಷ್ಟೆಲ್ಲ ವರ್ಕ್ ಮಾಡುತ್ತೆ ಅಂದರೆ ನನ್ನ ಸಮಸ್ಯೆ ಏನೂ ಅಲ್ಲ. ಇವಾಗ ಯಾವುದೋ ಒಂದು ತುಂಬ ಈ ಒಂದು ಭಯಂಕರ ಕಾಯಿಲೆನೇ ಕ್ಯೂರ್ ಆಗ್ತಾ ಇದೆ ಅಂದಾಗ ನನಗಿರುವಂಥ ಒಂದು ಕೆಂಬಾಗಿ ನಾನು ಯೋಚನೆ ಮಾಡಲ್ಲ ಅಲ್ವಾ, ಒಂದು 2 days ಸಫರ್ ಆಗ್ಬೋದು ಅಷ್ಟೇ. ಭಯಾನಕ ಕಾಯಿಲೆನೇ ಕ್ಯೂರ್ ಆಗ್ತಾ ಇದೆ, ಸೊ ಆ ಎನರ್ಜಿಯಿಂದ ಏನು ಬೇಕಾದರೂ ಆಗುತ್ತೆ ಅಂದರೆ ಜಸ್ಟ್ ನಂದೊಂದು ಕೆಮ್ಮು ಆಸೆ ಆಗಲ್ವಾ, ಆ ಕಾನ್ಫಿಡೆನ್ಸ್ ಬಂದುಬಿಡುತ್ತೆ. ಮತ್ತು ಅಲ್ಲಿ ಇನ್ನು ಬೇರೆಯವ್ರ ಸಮಸ್ಯೆಗಳನ್ನ ನೋಡ್ತಾರಲ್ಲ, ಸೊ ನಂದೇನು ಅಲ್ಲ ಅನ್ನೋದು. ಹೌದು, ಈ ಮನೋಭಾವ ಬರುತ್ತೆ. ಓ ನಾನು ಒಬ್ಬನೇ ಸಮಸ್ಯೆಲಿದ್ದೆ ಅಂತ ಅಂದ್ಕೊಂಡಿದ್ದೆ. ಲೈವ್ ಕ್ಲಾಸಿಗೆ ಬಂದಾಗ ಇನ್ನೊಂದೇನಾಗುತ್ತೆ ಅಂದರೆ ಮಿರಾಕಲ್ಸು, ಇವ್ರ ಥರನೇ ಇನ್ನು ತುಂಬ 100 ಜನ ಕೂತಿರ್ತಾರೆ. ನಾನು ಅಷ್ಟೇ ಸಮಸ್ಯೆಲಿದ್ದೀನಿ, ನಂದು ಅಷ್ಟೇ ಸಮಸ್ಯೆ ಅಂದ್ಕೊಂಡಿದ್ದೆ, ಈಕ್ವಲ್ ಆಗಿ ತುಂಬ ಜನ ಇದ್ದಾರೆ, ನಾನು ನಂದೇ ಅಂತ ಅಂದ್ಕೊಂಡಿದ್ದೀನಿ. ಈ ಮೈಂಡ್ಸೆಟ್ ಕೂಡ ಬರುತ್ತೆ. ಅದಾದಮೇಲೆ ಅಲ್ಲಿ ರೇಖಿ ದೀಕ್ಷೆನಲ್ಲಿ ಆಗುವಂಥ ಅನುಭವ, ಒರಿಜಿನಲ್ ವೈಬ್ರೇಷನ್ಸು. ಅದಾದಮೇಲೆ ಜಸ್ಟ್ ಕೆಲವೇ ಸೆಕೆಂಡ್ಸ್, ಕೆಲವೇ ನಿಮಿಷಗಳಲ್ಲಿ ಅವರು ತಂದಂತಹ ನೀರನ್ನು ಅವರ ಕೈಯಲ್ಲೇ ಜಸ್ಟ್ ಅವಾಗಷ್ಟೇ ರೇಖಿ ದೀಕ್ಷೆ ಆಗಿರುತ್ತೆ. ಸೊ ರೇಖಿ ಅನ್ನೋದು ನಿಮ್ಮ ಕನೆಕ್ಷನ್ಸ್ ಆಗಿದೆಯೋ ಆಗಿಲ್ವೋ ನಿಮಗೊಂದು ಕಾನ್ಫಿಡೆನ್ಸ್ ಬರಬೇಕಲ್ಲ. ಸೊ ನಾವೇನು ಮಾಡ್ತೀವಿ ಅಂದ್ರೆ, ನೀವು ತಂದಿರೋವಂಥ ನೀರನ್ನೇ ಒಂದು 1/2 ಲೀಟರ್ ನೀರು ನಿಮ್ಮ ಕೈಯಲ್ಲೇ ಚಾರ್ಜ್ ಮಾಡಿಸುವಂಥದ್ದು. ಓಕೆ, ಅದು ಯಾಕೆಂತಂದ್ರೆ ನಾವೇನಕ್ಕೆ ಇದು ಮಾಡಲ್ಲ ಅಂತಂದ್ರೆ, ಅಕಸ್ಮಾತ್ ನಾವೇ ಅಲ್ಲೇನಾದರೂ ನೀರುಗಳನ್ನ ಕೊಡೋದು, ಅದಕ್ಕೆ ಊಹಾಪೋಹಗಳು ಬರುತ್ತೆ. ಸೊ ಅವರೇನೋ ಮಿಕ್ಸ್ ಮಾಡಿರಬೇಕು, ಇವರೇನೋ ಕೊಟ್ಟಿರಬೇಕು, ಇಲ್ಲಾಂದರೆ ಯಾಕೆ ಆಗ್ತಿತ್ತು, ಸಡನ್ನಾಗಿ ಹಿಂಗೆ ಆಗ್ತಿತ್ತು, ಇವೆಲ್ಲ ಬರುತ್ತೆ. ಬೇಡಪ್ಪ, ಅದು ಯಾವುದೋ ಗೋಸ್ ಬೇಡ. ಒರ್ಜಿನಲ್ಲು ಒಂದು ಶಕ್ತಿ ಮೇಲೆ ನಿಮಗೆ ನಂಬಿಕೆ ಇದ್ದೆ ಅಂದಾಗ, ಅದು ವರ್ಕ್ ಮಾಡುತ್ತೆ ಅಂದಾಗ, ಅದನ್ನೆಲ್ಲ ನಾನು ಮಾಡೋವಂಥ ಅಗತ್ಯನೇ ಇಲ್ಲ. ಸೊ ನಿಮ್ಮದೇ ಕೈ, ನೀವೇ ನೀರು ತಂದಿರ್ತೀರ, ನಿಮ್ಮ ಮನೆಗಳಿಗೆ ನೀವೇ ನೀರು ತಂದಿರ್ತೀರ, ನಿಮ್ಮ ಕೈಯಲ್ಲೇ ಇರುತ್ತೆ. ರೇಖಿ ರಿಸೀವ್ ನೀವೇ ಮಾಡ್ತೀರಾ, ನಾವು ಹೇಳ್ಕೊಡ್ತೀವಿ. ನಾವು ಜಸ್ಟ್ ಶಕ್ತಿಪಾತ ಆಯ್ತಾ ಇದ್ದಂಗೆ ಆ ವೈಬ್ರೇಷನ್ಸ್ ಆಗುತ್ತದು. ಅದಾದ ನಂತರ ನಿಮ್ಮ ಹಸ್ತದಲ್ಲೇ ನೀವೇ ಎನರ್ಜಿ ಕನೆಕ್ಟ್ ಮಾಡ್ಕೊತೀರ. ನಾನು ಹೇಳಿದಾಗೆ ಜಸ್ಟು ಅಷ್ಟು ನಿಮಿಷಗಳ ಕಾಲ ನೀವು ನಿಮ್ಮ ಹಸ್ತವನ್ನು ಸ್ಪರ್ಶ ಮಾಡಿರ್ತೀರ. ಒಂದು ಅಷ್ಟು ನಿಮಿಷ, ಒಂದು 5-10 ನಿಮಿಷಕ್ಕೆ ಫಸ್ಟು ನೀರು ಹೇಗಿತ್ತು ಅಂತಲೇ ನಿಮ್ಮ ಕೈಲೇ ಟೇಸ್ಟ್ ಮಾಡಿಸಿರ್ತೀವಿ. ನಿಮ್ಮ ನೀರು ನೀವೇ ಟೇಸ್ಟ್ ಮಾಡಿರ್ತೀರ. ಏಕೆಂದರೆ ಒಂದು 100-150 ಜನ ಇರ್ತಾರೆ ಅಂತ ಅಂದ್ಕೊಂಡ್ರು, ಆ ಎಲ್ಲ ನೀರು ಅವರೇ ಟೇಸ್ಟ್ ಮಾಡ್ಕೊಂಡಿರ್ತಾರೆ. ಶಕ್ತಿಪಾತ ಆದ ನಂತರ ಒಂದು 5-10 ನಿಮಿಷದ ನಂತರ ಮತ್ತೆ ಆ ಚಾರ್ಜ್ ಆಗಿರೋ ನೀರನ್ನು ಅವರೇ ಟೇಸ್ಟ್ ಮಾಡ್ತಾರೆ. ಆವಾಗ ಬರುತ್ತಲ್ಲ ರಿಸಲ್ಟ್, ಒರಿಜಿನಲ್ ರಿಸಲ್ಟ್. ಅದು ಅಮೇಝಿಂಗ್. ಮೇಡಮ್ ಹೆಂಗಿದೆ ಮೇಡಮ್, ತುಂಬ ಸ್ವೀಟ್ ಆಗಿದೆ ಮೇಡಮ್. ನೀರು ಯಾರ ಕೈಲಿತ್ತು, ನಿಮ್ಮ ಕೈಲೇ ಇತ್ತು. ಎನರ್ಜಿ ಯಾರು ಕೊಟ್ಟಿದ್ರು, ನೀವೇ ಕೊಟ್ಟಿದ್ರು. ಎಷ್ಟು ನಿಮಿಷ ಕೈ ಇಟ್ಟಿದ್ರಿ, 5 ನಿಮಿಷ ಕೈ ಇಟ್ಟಿದ್ರಿ ನೋಡಿ. ಅವಾಗಷ್ಟೇ ಶಕ್ತಿಪಾತ ಆದಂತಹ ಒಂದು ಎನರ್ಜಿ 5 ನಿಮಿಷಕ್ಕೆ ನೀರಿನ ಸತ್ವವನ್ನು ಚೇಂಜ್ ಮಾಡ್ತಾಯಿದೆ. 5 ನಿಮಿಷಕ್ಕೆ ನೀರನ್ನೇ ಚೇಂಜ್ ಮಾಡ್ತಂದ್ರೆ, ಸೊ ನಿಮ್ಮ ಲೈಫನ್ನು ಅದು ಹೆಂಗೆ ಚೇಂಜ್ ಮಾಡ್ಬೋದು, ಅದು ಪ್ರಾಕ್ಟಿಕಲಾಗಿ ತೋರಿಸೋದೇನಕ್ಕೆ ಅಂದರೆ, ಸಾಮಾನ್ಯ ಯಾರು ಕೂಡ ಅದನ್ನು ಪ್ರಾಕ್ಟಿಕಲಾಗಿ ಮಾಡ್ಲಿಕ್ಕೆ ಹೋಗಲ್ಲ, ಅದು ಮಾಡ್ಸೋಕ್ಕೂ ಹೋಗಲ್ಲ. ಕಾರಣ ಏನಂದರೆ, ಅವರವರ ಶಕ್ತಿ ಒಂದು ಅದನ್ನು ಅವ್ರು ಯಾವ ರೀತಿ ಥಿಂಕ್ ಮಾಡ್ತಾರೋ ಅದು ನಮಗೆ ಗೊತ್ತಿಲ್ಲ. ಇವಾಗ ನಾವಿವಾಗ 100% ನನಗೆ ಆ ಶಕ್ತಿ ಬಗ್ಗೆ ನಂಬಿಕೆ ಇರೋದಕ್ಕೇ 200% ನನ್ನ ಲೈಫ್ ಚೇಂಜ್ ಮಾಡಿದೆ, ನಿಮ್ಮ ಲೈಫ್ ಚೇಂಜ್ ಮಾಡುತ್ತೆ. ಆ ಕಾನ್ಫಿಡೆನ್ಸ್ ಇರೋದಕ್ಕೇ ಯಾವುದೇ ಒಂದು ಚೂರು ಕೂಡ ಭಯ ಕೂಡ ಇಲ್ಲದೆ ಅಷ್ಟು ಜನರ ಮುಂದೆ ನಾವು ಕೂತಲ್ಲಿ ವಾಟರ್ ಚಾರ್ಜ್ ಮಾಡಿಸ್ತೀವಿ ಅಂತಂದರೆ, ಒರಿಜಿನಲಾಗಿ ಆ ಎನರ್ಜಿ ಹಂಗೆ ವರ್ಕ್ ಮಾಡುತ್ತೆ. ಅದು ಕಾನ್ಫಿಡೆನ್ಸ್ ನಮಗಿದೆ. ಹೈಯರ್ ಡೈಮೆನ್ಷನ್ ಕನೆಕ್ಷನ್ಸ್ ಅಂದರೆ ಹಂಗಿರುತ್ತದೆ. ಸೊ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಏನು ಬರುತ್ತೆ ಅಂದರೆ, ಜಸ್ಟ್ ಸಂಪೂರ್ಣ ಕ್ಲಾಸ್ ಮುಗಿಯೋದ್ರೊಳಗಡೆ 5 ನಿಮಿಷಕ್ಕೆ ನಮ್ಮ ಕೈಲಿರೋ ನೀರು ಅದು ಹೆಂಗೆ ಚೇಂಜ್ ಆಯಿತು, 5 ನಿಮಿಷಕ್ಕೆ ಹಿಂಗೆ ಆಯ್ತು ಅಂತಂದಮೇಲೆ ನನ್ನ ಲೈಫಲ್ಲಿ 100% ಚೇಂಜ್ ಆಗುತ್ತೆ. ಆ ಕಾನ್ಫಿಡೆನ್ಸಲ್ಲಿ ಹೋಗಿ ಕೆಲಸ ಮಾಡ್ತಾರೋ, ಅಲ್ಲಿ ಮಾಡಿಸೋ ಉದ್ದೇಶನೇ ಇದು. ಸೊ ಅಲ್ಲಿ ಲೈವ್ ನಿಮ್ಗೆ ಆಗುವಂಥ ಅನುಭವ ಅಂತ ಅಂದರೆ, ಸೊ ಈ ಎಲ್ಲ ಮೈಂಡ್ಸೆಟ್ ನಿಮ್ಗೆ ಏನಿರುತ್ತೆ, ಫುಲ್ಲು ನೆಗೆಟಿವ್ ಥಾಟ್ ಮಾಡ್ಕೊಂಡು ಬಂದಿರ್ತೀರಲ್ಲ, ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಎಲ್ಲ ನೆಗೆಟಿವ್ ಮೈಂಡ್ಸೆಟ್ಟು ಎಬೋ ಒಂದು 90% ಅಲ್ಲೇ ಕ್ಲಿಯರ್ ಆಗೋಗುತ್ತೆ. ಇನ್ನೇನೋ ಒಂದು ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಅದು ಇದು ಇಟ್ಕೊಂಡು ಹೋಗ್ತೀರ ಅಷ್ಟೇ. ಈ ಫೈನಾನ್ಷಿಯಲ್ ಸ್ಟ್ರಗಲಿಂಗ್ ನಾನು ಹೇಳೋದು ಎಲ್ಲವನ್ನು ಕೂಡ ಹಂತವಾಗಿ ರೆಡಿ ಮಾಡ್ತಾ ಬರುತ್ತೆ. ಆರೋಗ್ಯವನ್ನು, ಮನೋಮಯ ಕೋಶವನ್ನು, ನಿಮ್ಮ ಮನಸ್ಥಿತಿಯನ್ನು, ನಿಮ್ಮ ಆರೋಗ್ಯವನ್ನು, ತದನಂತರ ಆ ಒಂದು ಎನರ್ಜಿ ನಿಮ್ಮ ಗ್ರೋತ್ಗೆ ಏನು ಬೇಕು, ಅಭಿವೃದ್ಧಿಗೆ ಏನು ಬೇಕು, ಹಾಗೆ ವರ್ಕ್ ಮಾಡಬೇಕದು. ಹಾಗಾಗಿ ಒಂದೊಂದೇ ಎಲ್ಲ ಮಜ್ಜಲಗಳ ಬಗ್ಗೆ ತಿಳ್ಕೊಬೇಕಂದ್ರೆ, ಮತ್ತು ಎಲ್ಲರ ಅನುಭವಗಳನ್ನ ಕೇಳಬೇಕಂದ್ರೆ, ಒರಿಜಿನಲಾಗಿ ನೀವು ಆ ಒಂದು ವಾಟರ್ ಚಾರ್ಜ್ ಅನುಭವವನ್ನು ಪಡಿಬೇಕು ಅಂತಂದರೆ
ಸೊ ಅದೆಲ್ಲ ಫುಲ್ ಅನುಭವಗಳಾಗಬೇಕು ಅನ್ನೋದು ನೀವು ನೇರವಾಗಿ ಬರೋವಂಥದ್ದು ಮಾಡ್ಬೋದು. ಅದಕ್ಕೆ ಒಂದು ಈ ತಿಂಗಳು 2 ತಿಂಗಳಲ್ಲಿ ಒಮ್ಮೆ ಈ ಒಂದು ಲೈವ್ ಕ್ಲಾಸಸ್ಗಳನ್ನ ಕೂಡ ನಾವು ಇದು ಮಾಡ್ತಾನೆ ಇರ್ತೀವಿ. ಸೊ ಆ ಲೈವ್ ಕ್ಲಾಸಸ್ಗಳಿಗೆ ನೀವು ರಿಜಿಸ್ಟ್ರ್ ಮಾಡಿಕೊಂಡು ಬರೋವಂಥದ್ದು ಮಾಡ್ಬೋದು. ಸೊ ಹಾಗಾಗಿ ನೀವು ಹೆಂಗೆ ಬಂದ್ರು ಮೇಡಮ್ ನಮ್ಗೆ ಲೈವ್ ಬರೋಕ್ಕಾಗಲ್ಲ ಮೇಡಮ್, ನಾವು ನಿಮ್ಮನ್ನು ನೇರವಾಗಿ ನೋಡಬೇಕು, ಲೈವ್ ಕ್ಲಾಸ್ಗಳಲ್ಲಿ ಸಿಗ್ತೀವಿ, ಇಲ್ಲ ಮೇಡಮ್ ಬರಲಿಕ್ಕಾಗಲ್ಲ, ಆನ್ಲೈನ್ ಸಿಗ್ತೀವಿ. ನಿಮ್ಗೆ ಎರಡೂ ಕೂಡ ಬೆನಿಫಿಟ್ಸ್ ಇದೆ. ನಿಮಗೆ ಯಾವುದು ಯೂಸ್ಫುಲ್ ಆಗುತ್ತೆ, ನಿಮ್ಗೆ ಯಾವ್ದು ಬೆಟರ್ ಅನಿಸುತ್ತೆ, ನೀವು ಅದನ್ನು ಬಳಸ್ಕೊಂಡು ರೇಖೆ ಕಲಿಯೋ ಕಡೆ ನಿಮ್ಮ ಗಮನವನ್ನು ನೀಡಿದ್ರೆ 100% ಎರಡು ಒಂದು ಏನಿದೆ ವಿಧಾನ ಕೂಡ ಅದ್ಭುತವಾದ ರಿಸಲ್ಟನ್ನು ಕೊಡುತ್ತೆ.